ಈಗ ವಿದ್ಯಾರ್ಥಿಗಳೇ ಇಲ್ಲೇ ಮೆಂಟಲ್ ಎಬಿಲಿಟಿ ಅದ. ಹೆಂಗಂದ್ರೆ ಇವುಗಳಲ್ಲಿ ಭಿನ್ನವಾದದ್ದು ಏನು, ಇವುಗಳಲ್ಲಿ ಭಿನ್ನವಾದದ್ದು ವಿಜಾತಿ ಪದ ಕಂಡುಹಿಡಿದು ಇದನ್ನು ನೀವು ನಿಮ್ಮ ವಿಚಾರ ಶಕ್ತಿ ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಭಿನ್ನ ರಾಶಿ ನೇಮಗಳೆಲ್ಲ ನೀವು ಮೊದಲು ಕಲ್ತಿದ್ದೀರಿ ಅಂತಂದ್ರೆ ಈ ಗಣಿತಗಳು ತಿಳಿತಾವೆ. ನೀವು ನೋಡಿ ಇವುಗಳಲ್ಲಿ ಭಿನ್ನವಾದದ್ದು ಹಾಕ್ರಿ, ಟೈಮ್ ಕೊಟ್ಟದ ನಾ ತಿಳಿಸಿ ಹೇಳ್ತನು ನೋಡ್ರಿ, ಆಮೇಲೆ ನಿಮಗೆ ಗೊತ್ತಾಗ್ತದೆ. ಎಲ್ಲರೂ ನೀವು ಮಾಡಿದಿರಿ ಅಂತಂದ್ರೆ ನಿಮ್ಗೆ ನಾ ತಿಳಿಸಿ ಹೇಳ್ತಾನೆ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿರಿ, ಭಾಳ ಇಂಪಾರ್ಟೆಂಟ್ ಇದು. ಇವುಗಳಲ್ಲಿ ಭಿನ್ನವಾದದ್ದು ಅಂತಂದ್ರೆ ಈ ನಾಲ್ಕರೊಳಗೆ ಏನಿರ್ತದಪ್ಪ ಅಂತಂದ್ರೆ ಸಮಭಿನ್ನ ರಾಶಿನೇ ಇರ್ತದೆ. ನೆನ್ಪಿಟ್ಕೊಡ್ರಿ, ಸಮಭಿನ್ನ ರಾಶಿ ಈಕ್ವಲ್ ಇರ್ತದೆ, ವಿಷಮ ಭಿನ್ನ ರಾಶಿ ಇರ್ತದೆ, ಆಮೇಲೆ ಮಿಶ್ರ ಭಿನ್ನ ರಾಶಿ ಇರ್ತದೆ, ಆಮೇಲೆ ಸಮಾನ ಭಿನ್ನ ರಾಶಿ ಇರ್ತದೆ. ಹೆಂಗೆ ಹಾಕಿರ್ತಾರೆ ಗಣಿತಗಳನ್ನು ನೀವು ಮಾಡೋದರಿಂದ ಗೊತ್ತಾಗ್ತದೆ. ಸಮಾನ ಭಿನ್ನ ರಾಶಿ ಅಂತಂದ್ರೆ ಎಲ್ಲ ನೀವು ಕನಿಷ್ಠ ರೂಪಕ್ಕೆ ತಂದ್ರೆ ಒಂದೇ ಇದು ಅಳತೆಯ ಒಂದೇ ಮಾನದ ಭಿನ್ನ ರಾಶಿ ಉತ್ತರ ಬರ್ತಿರ್ತಾವೆ. ಒಂದು ನೋಡೋಣ. ಇಲ್ಲೇ 3 10 ಈಗ 3 10 ಇರಲಿಷ್ಟೇ. ಆಮೇಲೆ ಈಗ ನೋಡು 6 20 ನೋಡು ಏನು 2 3 2 10 ಆತಿಲ್ಲ ನೋಡ್ರಿ. ಇದನ್ನ ಕಟ್ತಾ ಹೊಡೋದ್ರ 2 3 2 10 ನೋಡಿ 2 3 2 10 ಆತು. ಈಗ ಅಂದ್ರೆ ಇದ್ರದ್ದು ಎಷ್ಟು ಬಂತು? 3 10 ಬಂತು. ಇದು 3 10 ಬಂತು, ಇದು 3 10 ಬಂತು. ಆಮೇಲೆ ಇಲ್ಲಿ ನೋಡಿ 4 ಅದ, 4 ಅದ ತಳಗೆ 10 ಅದ, 2 2 2 5 ಇದರದ್ದು ಎಷ್ಟು ಬಂತು? 2 5 ಬಂತು. ಆಮೇಲೆ ಇದು ನೋಡು 12 40 ಅದ ನೋಡು, 4 10 4 3 ಇದರದ್ದು ಎಷ್ಟು ಬಂತು? 3 10 ಬಂತು. ಅಂದ್ರೆ ನೀವು ಇಷ್ಟು ತಿಳ್ಕೊಬೇಕಾದದ್ದೇನು, ಇದು 3 10 ಬಂತು, ಇದು ಬಂತು, ಇದು ಬಂತು. ಇದು ಬರಲಿಲ್ಲ ಅಂದರೆ ಇದು ವಿಜಾತಿ ಆಗ್ತದೆ. ಉತ್ತರ ಸಂಖ್ಯೆ ಸಿ. 10ನೇ 3ರ ಸಮಾನ ಭಿನ್ನ ರಾಶಿ, ಇದು ಸಮಾನ ಭಿನ್ನ ರಾಶಿ, ಇದರದ್ದು ಸಮಾನ ಭಿನ್ನ ರಾಶಿ, ಇದು ಸಮಾನ ಭಿನ್ನ ರಾಶಿ, ಇದು ಅಲ್ಲ. ಹಿಂಗೆ ಈಗ ಕೆಳಗೆ ಒಂದು ಗಣಿತ ಕೊಟ್ಟದ್ದು ನಾನು, ನೀವು ಸ್ವಲ್ಪ ಟೈಮ್ ಕೊಟ್ಟಿರ್ತದೆ, ನೀವು ವಿಚಾರ ಮಾಡಿದೆ ನಿಮಗೆ ತಿಳಿತದೆ. ನೋಡಿ ಈಗ ನಾನು ನಿಮ್ಗೆ ಹೇಳಿದ್ದು ಇದು 10ನೇ 3, ಇದು 10ನೇ 3, ಇದು 10ನೇ 3 ಬಂತು, ಇದು 5ನೇ 2 ಬಂತು, ಇದು ವಿಜಾತಿ ಆಯ್ತು. ತಿಳಿದಲ್ಲ, ವಿಜಾತಿ ಹಂಗೆ ಇದು ಅದು. ಇದ್ರಾಗ ಯಾವ್ದು ನೀವು ಕಂಡುಹಿಡಿತೀರಿ ನೋಡ್ರಿ. ಮಾಡೋದಾದೇನು ನಾ ತಿಳಿಸ್ತಾನು, ಲಕ್ಷ ಕೊಡ್ರಿ. ಎಲ್ಲ ಮಾಡೋದಾದೇನು ವಿಡಿಯೋ ಆನ್ ಮಾಡ್ರಿ, ಭಾಳ ಇಂಪಾರ್ಟೆಂಟ್ ಆಯ್ತು. ನೋಡಿ 4 5 ಅಂಶ ಇದಂತೂ ಭಾಗ ಹೋಗೋದಿಲ್ಲ. 4 5 ಅಂಶ ಇಟ್ಟು ಬಿಡ್ರಿ, ಒಂದಕ್ಕೊಂದು ಭಾಗ ಹೋಗೋದು. ನೋಡಿ 4 4 16, 4 5 20 ಇದ್ರದ್ದು ಬೆಲೆ ಎಷ್ಟು ಬಂತು? 4 5 ಅಂಶ ಬಂತು. 4 4 16, 4 5 20 ಇದ್ರದ್ದು 0.85 ತಳಗೆ 100 ಸ್ಥಾನ ಕೊಡ್ರಿ. ಯಾಕಂದ್ರೆ ಇದು ದಶಮಾಂಶದಾಗ ಇಟ್ಟಾನಂದ್ರೆ ನೀವು ಭಿನ್ನ ರಾಶಿ ಮಾಡ್ಕೊಂಡ. ಈಗ 0.80 ಹೋತಿಗೆ 80 ಆತಿಗೆ 24 80 25 100 ಇದು ಸಹಿತ ಇದರ ಸಮಾನ ಭಿನ್ನ ರಾಶಿ. ಇದು ಏನಾಗ್ತದೆ? ಇದು ಸಮಾನ ಭಿನ್ನ ರಾಶಿ. ನೋಡಿ ಈಗ ನೋಡಿ ಇದು 3 4 ಅಂಶದ ನೋಡ್ರಿ ಏನಾಗ್ತದೆ ನೋಡಿ. ಹಾಗೆ 4 5 ಅಂಶ 4 5 ಅಂಶ 4 ಇದರದ್ದು ಎಷ್ಟು ಬಂತು? ಉತ್ತರ ಸಂಖ್ಯೆ ಯಾವುದು? ಡಿ ಭಿನ್ನವಾದದ್ದು. ಡಿ ಏನಾಗ್ತದೆ? ಭಿನ್ನವಾಗಿದೆ. ಉಳಿಕಿದೆಲ್ಲ ಏನು? ಇದು 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 ಸಮಾನ ಭಿನ್ನ ರಾಶಿ. ಇವು ಕನಿಷ್ಠ ರೂಪಕ್ಕೆ ತಂದರೆ 4 5 ಅಂಶ ಬರ್ತದೆ. ಇದು 4 5 ಅಂಶ ಬಂತು. ಇದು ಕನಿಷ್ಠ ರೂಪಕ್ಕೆ ತಂದ್ರೆ 4 5 ಅಂಶಕ್ಕೆ ಬಂತು. ಇದು ಬರಲಿಲ್ಲ ಅಂದ್ರೆ ಇದೇ ವಿಜಾತಿ ಆಗ್ತದೆ. ಇವುಗಳಲ್ಲಿ ವಿಷಮ ಭಿನ್ನ ರಾಶಿ ಯಾವುದು ಅಂತ ಕೇಳ್ತಾರೆ. ವಿಷಮ ಭಿನ್ನ ರಾಶಿ ಅಂದರೆ ಏನು ಅನ್ನೋದು ಮೊದಲು ನೀವು ತಿಳ್ಕೋಬೇಕು. ವಿಷಮ ಭಿನ್ನ ರಾಶಿ ಅಂತಂದ್ರೆ ನೋಡಿ, ಛೇದಕ್ಕಿಂತ ಅಂಶ ದೊಡ್ಡದಾಗಿದ್ದರೆ
ದೊಡ್ಡದಾಗಿದ್ದರೆ ನಿಮಗೆ ತಿಳಿಯಾಗಬಾರ್ದಂಗೆ ಅದು ವಿಷಮ ಭಿನ್ನ ರಾಶಿ ಎನ್ನುವರು. ವಿಷಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಎನ್ನುವರು. ಹುಡುಕ್ಯಾಡ್ರಿ ಏನು ಕೇಳ್ತಾನವ? ವಿಷಮ ಭಿನ್ನ ರಾಶಿ ಯಾವುದು ಅಂತ ಕೇಳ್ತಾನ. ವಿಷಮ ಭಿನ್ನ ರಾಶಿ ಯಾವುದದ ಹುಡುಕ್ಯಾಡ್ರಿ. ಈಗ ನೋಡ್ರಿ, ಇನ್ನೊಂದು ವಿಷಯ ಹೇಳ್ತಾನ. ಇದು ವಿಷಮ ಭಿನ್ನ ರಾಶಿ ಅಲ್ಲ, ಇದು ಮಿಶ್ರ ಭಿನ್ನ ರಾಶಿ. ನೋಡ್ರಿ, ಛೇದಕ್ಕಿಂತಲೂ ಅಂಶ ಚಿಕ್ಕದಾತಂದ್ರೆ ಸಮಭಿನ್ನ ರಾಶಿ ಇದು. ಇದು ಮಿಶ್ರ ಭಿನ್ನ ರಾಶಿ. ಇದು ನೋಡ್ರಿ, ಅಂಶಕ್ಕಿಂತಲೂ ಛೇದಕ್ಕಿಂತಲೂ ಅಂಶ ಚಿಕ್ಕದಾತ, ಇದು ಸಮಭಿನ್ನ ರಾಶಿ. ಇಲ್ಲಿ ನೋಡ್ರಿ, ಛೇದಕ್ಕಿಂತಲೂ ಅಂಶ ದೊಡ್ಡದಾಗ್ಯದ. ಛೇದಕ್ಕಿಂತಲೂ ಅಂಶ ದೊಡ್ಡದಾಯ್ತು ಅಂತಂದ್ರೆ ಅದಕ್ಕೇನಂತಾರೆ? ವಿಷಮ ಭಿನ್ನ ರಾಶಿ ಅಂತಾರೆ. ಡಿ ಉತ್ತರ ಹಾಕ್ರಿ. ನೋಡ್ರಿ, 7 6 ಅಂಶ ಏನಿದು? ವಿಷಮ ಭಿನ್ನ ರಾಶಿ. ಇದನ್ನು ತಿಳ್ಕೋಬೇಕು. ಕೆಳಗಿನವುಗಳಲ್ಲಿ ಸಮಭಿನ್ನ ರಾಶಿ ಯಾವುದು? ಸಮಭಿನ್ನ ರಾಶಿ ಯಾವುದು? ಕೆಳಗಿನವುಗಳೊಳಗೆ ಎದಕ್ಕೆ ನೀವು ಸಮಭಿನ್ನ ರಾಶಿ ಅಂತೀರಿ? ಸಮಭಿನ್ನ ರಾಶಿ ಅಂದ್ರೆ ಏನು ಅನ್ನೋದು ಹೇಳ್ತಾನ. ನೋಡು, ಛೇದಕ್ಕಿಂತ ಅಂಶ ಚಿಕ್ಕದಾಗಿದ್ದರೆ ಸಮಭಿನ್ನ ರಾಶಿ ಎನ್ನುವರು. ಸಮಭಿನ್ನ ರಾಶಿ ಎನ್ನುವರು. ನಿಮ್ಮ ಸರಳ ರೀತಿ ಒಳಗೆ ತಿಳಿಸಣ್ಣ. ಹಂಗಾರೆ ನಾ ಏನು ಹೇಳಿನಿ ಈಗ? ಇನ್ನೊಂದ್ಸಲ ನೋಡ್ರಿ. ಛೇದಕ್ಕಿಂತಲೂ ಅಂಶ ಚಿಕ್ಕದಾಗಿದ್ದರೆ, ಛೇದಕ್ಕಿಂತಲೂ ಅಂಶ ಚಿಕ್ಕದಾಗ್ಯದ ನೋಡಿ. ಫಸ್ಟ್ಗೆ ಸಿಕ್ ನಿಮಗೆ. ಛೇದಕ್ಕಿಂತಲೂ ಅಂಶ ಚಿಕ್ಕದಾಗಿದ್ದರೆ ಸಮಭಿನ್ನ ರಾಶಿ. ಸಮಭಿನ್ನ ರಾಶಿ ಅಂದರೆ ಏನು? ಛೇದಕ್ಕಿಂತ ಅಂಶ ಚಿಕ್ಕದಾಗಿದ್ದರೆ ಸಮಭಿನ್ನ ರಾಶಿ ಎನ್ನುವರು. ಉತ್ತರ ಸಂಖ್ಯೆ 4 7 ಅಂಶ. ಉತ್ತರ ಸಂಖ್ಯೆ ಎ. ಈಗ ನೋಡ್ರಿ 5. ಇದನ್ನು ವಿಷಮ ಭಿನ್ನ ರಾಶಿ ಅಂತ ಹೇಳಬೇಕು ನೀವು. ಪೂರ್ಣ ಸಂಖ್ಯೆಗೆ ವಿಷಮ ಭಿನ್ನ ರಾಶಿ ಎಂದು ಕರೆಯುತ್ತಾರೆ. ಪೂರ್ಣ ಸಂಖ್ಯೆಗೆ ಏನು ಕರೀತಾರೆ? ವಿಷಮ ಭಿನ್ನ ರಾಶಿ ಅಂತಾರೆ. ತಿಳ್ಕೊಳ್ಳಿ. ಆಮೇಲೆ ನೋಡಿ, ಛೇದಕ್ಕಿಂತಲೂ ಅಂಶ ದೊಡ್ಡದಾಗ್ಯದ, ಇದು ವಿಷಮ ಭಿನ್ನ ರಾಶಿ. ಇದು ವಿಷಮ ಭಿನ್ನ ರಾಶಿ. ಒಂದು ಪೂರ್ಣ ಸಂಖ್ಯೆ ಒಂದು ಸಮಭಿನ್ನ ರಾಶಿ ಇದ್ದರೆ ಅದಕ್ಕೆ ಮಿಶ್ರ ಭಿನ್ನ ರಾಶಿ ಎನ್ನುವರು. ಯಾವುದೇ ಒಂದು ಗಣಿತಗಳನ್ನು ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಏನು? ಒಂದು ಪೂರ್ಣ ಸಂಖ್ಯೆ ಒಂದು ಸಮಭಿನ್ನ ರಾಶಿ. ಯಾವಾಗಲಾದ್ರೂ ಮಿಶ್ರ ಭಿನ್ನ ರಾಶಿ ಹೆಂಗಿರಬೇಕು? ಪೂರ್ಣ ಸಂಖ್ಯೆ ಇರಬೇಕು, ಅಂಶ ಚಿಕ್ಕದಾಗಿರ್ಬೇಕು, ಛೇದ ದೊಡ್ಡದಾಗಿದ್ದರೆ ಮಾತ್ರ ಅದು ಶುದ್ಧವಾದ ಮಿಶ್ರ ಭಿನ್ನ ರಾಶಿ ಅಂತ ತಿಳ್ಕೋಬೇಕು. ಒಳಗೆ ಏನು ಮಾಡ್ತಾರೆ? ಮೇಲೆ 3 ಇಟ್ಟು ತಳಗೆ 2 ಇಟ್ಟಿರ್ತಾರೆ, ಅದು ತಪ್ಪು. ಯಾವುದೇ ಒಂದು ಮಿಶ್ರ ಭಿನ್ನ ರಾಶಿಯು ಒಂದು ಪೂರ್ಣ ಸಂಖ್ಯೆ ಹಾಗೂ ಒಂದು ಸಮಭಿನ್ನ ರಾಶಿಯನ್ನೊಳಗೊಂಡ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಎಂದು ಕರೆಯುತ್ತಾರೆ. ಮಿಶ್ರ ಭಿನ್ನ ರಾಶಿಯನ್ನು ನೀವು ಏನು ಮಾಡಿದರೆ, ಛೇದಕ್ಕೆ ಪೂರ್ಣ ಸಂಖ್ಯೆಗೆ ಗುಣಿಸಿ ಅಂಶವನ್ನು ಕೂಡಿಸಿ ಮತ್ತೆ ಛೇದನ ಇದಕ್ಕಿದ್ದಂಗೆ ಇಟ್ರಿ ಅಂತಂದರೆ ಅದು ವಿಷಮ ಭಿನ್ನ ರಾಶಿ ಆಗ್ತದೆ. ಭಿನ್ನ ರಾಶಿ ಬಂದಾಗ ನೀವು ಅದನ್ನು ತಿಳಿಸಿ ಹೇಳ್ತಾನು. ಈಗ ಲಕ್ಷ್ಯ ಕೊಟ್ಟು ನೋಡಿ, ನಿಮಗೀಗ ಅರ್ಥ ಆಯ್ತು. ಭಿನ್ನವಾದದ್ದು ಅಂತಂದ್ರೆ 3 ಏನಿರ್ತಾವೆ? ಒಂದೇ ಜಾತಿ ಇರ್ತಾವೆ, ಸಜಾತಿ ಇರ್ತಾವೆ. 3 ಸಜಾತಿ ಇರ್ತದೆ, 1 ವಿಜಾತಿ ಇರ್ತದೆ. ಅದಕ್ಕೇನಂತಾರೆ? ಭಿನ್ನವಾದ ಪದಗಳನ್ನು ಗುರುತಿಸುವುದು. ಹಿಂಗೆ ನೆನ್ಪಿಟ್ಕೋದು ನೀವು. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್. ಭಿನ್ನವಾದದ್ದಂದ್ರೆ 3 ಸಜಾತಿ, ಒಂದಕ್ಕೊಂದು ಸಂಬಂಧ ಇರ್ತದೆ. 3ಕ್ಕೆ 1 ಮಾತ್ರ ಆ 3 ಗುಂಪನ್ನು ಬಿಟ್ಟು ಹೊರತುಪಡಿಸಿರ್ತದೆ. ಅದಕ್ಕೇನಂತಾರೆ? ವಿಜಾತಿ ಪದ. ಅದನ್ನು ನೀವು ಹೊರಗೆ ಹಾಕಬೇಕು. ಭಿನ್ನವಾದ ಪದ, ಅದನ್ನು ನೀವು ಹೊರಗೆ ಹಾಕಬೇಕು. ನೋಡಿ, ಇನ್ನೊಂದ್ಸಲ ದೇಶ ಆತ ಆನ್ಸರ್ ಮೇಲೆ ಕಂಡಿಡಿದು 3 ಹತ್ತಾಂಶ 2 3 2 ಹತ್ತಲೆ ಇದು ಸೇಮ. 2 2 2 5 ನೋಡ್ರಿ, ಇದು ಸೇಮ್ ಆಗಲಿಲ್ಲ. 4 3 4 ಹತ್ತಲೆ ಬಾಯ್ಲೇನೆ 3 ಹತ್ತಾಂಶ ಬಂದದ್ದು. ಇದೊಂದು ಬರಲಿಲ್ಲ ಅಂದ್ರೆ ಇದರದ್ದು ಮೂಲ ಏನು? ತೆಗೆದಿಟ್ಟು ಬಿಡ್ರಿ. ಸಿ ಏನಾಯ್ತು? ಸಿ ಏನಾಯ್ತು? ಇದರ ಸಮಾನ ಭಿನ್ನ ರಾಶಿ ಆಗಲಿಲ್ಲ.
ಇವುಗಳಲ್ಲಿ ಭಿನ್ನವಾದದ್ದಂದ್ರೆ ಯಾವುದೇ ಒಂದು ಕನಿಷ್ಠ ರೂಪಕ್ಕೆ ತಂದ್ರಿ ಅಂತಂದ್ರೆ ಒಂದೇ. ಇದು 4 ಅಂಶ ಅಥವಾ 5ನೇ 4, 4 4 16, 4 5 20, ಇದು 5 4 ಅಂಶ ಆಯ್ತು. ಇದು 80 ಇಟ್ಟು ತಳಗ 100 ಇಡ್ಬೇಕು. ಸ್ಥಾನ ಬೆಲೆ ದಶಮಾಂಶದಾಗ ಇಟ್ಟಾರ, ಆದರೂ ಅದಕ್ಕೆ ಇದಕ್ಕೆ ಸಮಾನ ಭಿನ್ನ ರಾಶಿ ಅದು. ಮೇಲೆ 80 ಇಡ್ರಿ, ತಳಗ 100 ಇಟ್ರಿ, ಅವಾಗ ಇದೇನಾಯ್ತು 0.80 ಅದು 80 ಆಯಿತು ಅಂತ ನೀವು ತಲೆಯಾಗ ತಗೊಂಡು 24 25 ಇದು ಸಹಿತ ಇದರ ಸಮಾನ ಭಿನ್ನ ರಾಶಿ. 3 4 ಅಂಶ ಅಲ್ಲ. ಆದ್ದರಿಂದ ಉತ್ತರ ಡಿ ವಿಜಾತಿಯಾಗುತ್ತದೆ. ಇವುಗಳಲ್ಲಿ ವಿಷಮ ಭಿನ್ನ ರಾಶಿ ಯಾವುದು? ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು. ವಿಷಮ ಭಿನ್ನ ರಾಶಿ ಅಂದರೆ ಏನು? ಛೇದಕ್ಕಿಂತಲೂ ಅಂಶ ದೊಡ್ಡದಾಗಿದ್ದರೆ ವಿಷಮ ಭಿನ್ನ ರಾಶಿ ಎನ್ನುವರು. ಇವುಗಳಲ್ಲಿ ಸಮಭಿನ್ನ ರಾಶಿ ಯಾವುದು? ಛೇದಕ್ಕಿಂತಲೂ ಅಂಶ ಚಿಕ್ಕದಾಗಿದ್ದರೆ ಸಮಭಿನ್ನ ರಾಶಿ ಎನ್ನುವರು. ನೋಡ್ರಿ ಯಾವ್ದಾಗ್ಯದ? ಛೇದಕ್ಕಿಂತಲೂ ಅಂಶ ಸಣ್ಣದಾಗ್ಯದ, ಇದು ಪೂರ್ಣ ಸಂಖ್ಯೆ ಅದ, ವಿಷಮ ಭಿನ್ನ ರಾಶಿ. ಛೇದಕ್ಕಿಂತಲೂ ಅಂಶ ದೊಡ್ಡದಾಗ್ಯದ, ಇದು ಮಿಶ್ರ ಭಿನ್ನ ರಾಶಿ ಅದ. ಆದ್ದರಿಂದ ಯಾವುದು? 7ನೇ 4 ಸಮಭಿನ್ನ ರಾಶಿಯಾಗಿದೆ. ಚೆನ್ನಾಗಿ ಫೇರ್ದ ಬರ್ಕೋರಿ. ಮುಂದೆ ನಿಮಗೆ ಹೊಸ ಗಣಿತಗಳು ಅಪ್ಲೋಡ್ ಆಗ್ತಿರ್ತಾವ, ಇದನ್ನು ಚೆನ್ನಾಗಿ ಫೇರ್ದ ಬರ್ಕೊಡ್ರಿ.